ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 10 ಮಿನಿಟ್ಸಲ್ಲಿ ಯಾವ ಥರ ಅಳತೆ ಟಾಪನ್ನು ಇಟ್ಟು ಇದ್ರ ಮೇಲೆ ಇಟ್ಟು ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ನೋಡ್ತಾ ಇರ್ಬೋದು, ಈ ಥರ ಕ್ಲೋಸ್ ಪಾರ್ಟ್ ಇದೆ, ಈ ಕಡೆ 4 ಲೇಯರು ಓಪನ್ ಪಾರ್ಟ್ ಇದೆ. ಈ ಥರ ಬಟ್ಟೆನ ಹಾಕ್ಕೊಂಡು ಮೊದಲು ರೆಡಿ ಮಾಡ್ಕೋಬೇಕು. ನಂತರ ನೋಡಿ, ಇದು ಅಳತೆ ಟಾಪು, ಇದನ್ನು ಈ ಥರ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಈ ಥರ ಫೋಲ್ಡ್ ಆದ ನಂತರ ಇದನ್ನ ನೋಡಿ, ಈ ಥರ ಮೊದಲು ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೇನ್ ಕ್ಲಾತ್ ಮೇಲೆ ಕಟ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 1/2 ಇಂಚ್ ಬಿಟ್ಟು ಈ ಥರ ನಾವು ಕೆಳಗೆ ಇಟ್ಕೋಬೇಕಾಗತ್ತೆ, ಸ್ಟಿಚಿಂಗಿಗೆ ಬೇಕಲ್ವಾ. ಸೊ ಅದಕ್ಕೆ ಇದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇದನ್ನ ಈ ತರ ಇಟ್ಟು ಒಂದು ಚಾಕ್ ಪೀಸ್ ತಗೊಂಡಿದ್ದೀನಿ. ಚಾಕ್ ಪೀಸ್ ತಗೊಂಡು ನೋಡಿ, ಇಲ್ಲಿ ನೆಕ್ಕು ಇಲ್ಲಿವರೆಗೆ ಇದೆ ಅಲ್ವಾ. ಸೊ ಇಲ್ಲಿವರೆಗೆ ನೆಕ್ಕು, ಹಾಗೆ ಇಲ್ಲಿ ನೋಡಿ, ಇದು ಆರ್ಮೋಲ್ದು ಇದೆ. ಸೊ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ ರೌಂಡಿಂಗು ಇಲ್ಲಿದೆ, ಆರ್ಮೋಲ್ ರೌಂಡಿಂಗ್ ಕೆಳಗೆ ಒಂದು 1/2 ಇಂಚ್ ತಗೊಳ್ತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನಿದಲ್ವಾ, ಇಲ್ಲಿದು ಕರೆಕ್ಟಾಗಿ ಇದೇನು ಲೇಯರ್ ಹಿಂಗೆ ಬಂದಿರ್ತವೆ. ಸೊ ಇದನ್ನ ಇಲ್ಲಿ ನೋಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಹಿಪ್ ಮೆಜರ್ಮೆಂಟು ಇಲ್ಲಿ ಬರುತ್ತೆ. ಹಾಗೆ ಇದನ್ನ ಈ ಥರ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಿಷ್ಟು ನಾನೀಗ ಅಳತೆನ ಹಾಕಿದ್ದೀನಿ. ಇದನ್ನ ಈಗ ತೆಗೆದು ಬಿಡ್ತೀನಿ. ಸೊ ನೋಡಿ, ನಮ್ಮದು ಈ ಥರ ಬಂದಿದೆ. ಈಗ ಇದನ್ನ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನ ಇಲ್ಲಿ ಈ ಥರ ಮಾಡಿಕೊಂಡು ಇಲ್ಲಿ ಆರ್ಮೋಲ್ದೆಲ್ಲ ತಗೊಂಡು ಇದಾದ ನಂತರ ಇಲ್ಲಿ ನೋಡಿ, ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ. ಇಲ್ಲಿ ಕೂಡ 2 ಇಂಚು, ಇಲ್ಲಿ 1 ಇಂಚು, ಇಲ್ಲಿ ಕೂಡ 1 ಇಂಚು ಕೆಳಗಡೆ ತಗೊಂಡು ಇದನ್ನು ಕೂಡ ಈ ಥರ ರೌಂಡ್ ಆಗಿ ಶೇಪ್ನ ಹಾಕೊಳ್ತೀವಿ. ಕಟ್ ಮಾಡತ್ತೀನಿ. ನೋಡಿ, ಇಲ್ಲಿ ನೀವು ಯಾವ ಬೇಕಾದ್ರೂ ನೆಕ್ಕು ಹಾಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.